ನಂಬರ್ 9 ಬಗ್ಗೆ ಅಂತೂ ತುಂಬ ಜನ ವೇಟ್ ಮಾಡ್ತಿರ್ತಾರೆ. ಯಾವುದು ನಿಮ್ಮದು ಫೇವ್ರೆಟ್ ನಂಬರ್ ಅಂತ ಕೇಳಿದರೆ 9 ಅಂತ ಹೇಳ್ತಾರೆ. ಸೊ ಯಾವ ನಂಬರ್ ನಿಮ್ಗೆ ಇಷ್ಟ ಅಂತ ಕೇಳಿದ್ರು 9 ನಂಬರ್ ಅಂತ ಹೇಳ್ತಾರೆ. ಮೊದಲಿಗೆ ಅದನ್ನು ಹೇಳಿ, 9ನ ಜನ ಯಾಕಷ್ಟು ಇಷ್ಟಪಡ್ತಾರೆ? 9 ಅನ್ನೋದು ಮಂಗಳನಿಗೆ ಕಾರಕ ಆದರೂ ಕೂಡ ಯಾರು 9, 18, 27 ಹುಟ್ಟಿರ್ತಾರಲ್ಲ ಅವರೆಲ್ಲ 9 ಸೀರೀಸು. ಹಾಸ್ಪಿಟ್ಯಾಲಿಟಿ ಅಂತ ನಾವು ಕರಿತೀವಿ. ತುಂಬ ಜನಕ್ಕೆ ಹಾಸ್ಪಿಟ್ಯಾಲಿಟಿ ಅನ್ನೋ ಒಂದು ವರ್ಡ್ ಇದೆ. ಅಂದರೆ ನಾವೀಗ ಹಾಸ್ಪಿಟ್ಲಲ್ಲಿ ಹೋದರೆ ಒಂದು ಸರ್ವಿಂಗ್ ನೇಚರ್ ಇರುತ್ತೆ. ಬನ್ನಿ, ಅಯ್ಯೋ ಹುಷಾರಿಲ್ವಾ, ಅಡ್ಮಿಟ್ ಮಾಡಿ, ಟ್ರೀಟ್ಮೆಂಟ್ ಕೊಡಿ, ಅವ್ರಿಗೆ ಬೇಗ ಅನೆಸ್ಥಿಸಿಯಾ ಕೊಡಿ, ಅಥವಾ ಬೇಗ ಆಕ್ಸಿಜನ್ ಕೊಡಿ, ಅಥವಾ ಬೇಗ ಅವ್ರಿಗೆ ಡ್ರಿಪ್ಸ್ ಹಾಕಿ, ಹಾಸ್ಪಿಟ್ಯಾಲಿಟಿ ಅಂತಾರೆ. ಈ 2 ಬರ್ತಕ್ಕಂಥದ್ದು ಎಮೋಷ್ನಲ್ಲು. ಊಟ ಮಾಡು, ಸ್ವಲ್ಪ ಏನೋ ತಿಂತೀಯಾ, ಕುಡಿತೀಯಾ, ಅದು ರಿಕ್ವೈರ್ಮೆಂಟ್. ಅದು ನಾರ್ಮಲಾಗಿ ಚೆನ್ನಾಗಿದ್ದಾಗ 2. ಎಮರ್ಜೆನ್ಸಿ ಕೇಸಲ್ಲಿ ಹಾಸ್ಪಿಟ್ಯಾಲಿಟಿ ಅಂತ ಕರಿತೀವಿ. ಯಾರೋ ರೋಡಲ್ಲಿ ಬಿದ್ದದ, ರಕ್ತ ಹೋಗ್ತಾ ಇರುತ್ತೆ, 9ನೇವನು ಫಸ್ಟೇ ಬನ್ನಿರಿ ಎಲ್ಲ ಎತ್ತರ, ಏನ್ರಿ ಸುಮ್ಮನೆ ನೋಡ್ತಾ ಇದ್ದೀರಾ, 9ನೇವನು ಫಸ್ಟ್ ಹೇಳೋದು. ಅದಕ್ಕೆ ರಕ್ತಕ್ಕೆ ಕಾರಕ 9, ಬ್ಲಡ್. ಅವ್ರಿಗೆ ಬ್ಲಡ್ ನೋಡ್ರೆ ಕೋಪ ಬರ್ತದೆ. ಅವ್ರಿಗೆ ಬ್ಲಡ್ ಹರಿಬಾರ್ದು, ವೇಸ್ಟ್ ಆಗಬಾರ್ದು. ಯಾಕಂದರೆ ಯಾವುದೇ ಆಕ್ಸಿಡೆಂಟ್ ಆದಾಗ ಡಾಕ್ಟ್ರ್ ತೊಗೊಂಡೋಗಿ ಅಲ್ಲಿ ನಾವು ಬಂದು ಇದು ಹೇಳಿದಾಗ ಈ ಪೇಷಂಟ್ಗೆ ಏನು ಸಮಸ್ಯೆ ಅಂದರೆ ಅತಿ ರಕ್ತಸ್ರಾವ ಆಗಿದೆ ಅಂತಲೇ ಫಸ್ಟ್ ಹೇಳೋದು. ಯಾವುದೇ ಒಂದು ಬ್ಲಡ್ ಲಾಸ್ ಆಗ್ದಂಗೆ ನೋಡ್ಕೋಬೇಕು. ಆ್ಯಕ್ಸಿಡೆಂಟ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಆ ರೆಡ್ ಕಲರ್ ಆಗಿರ್ತಕ್ಕಂಥ ಬ್ಲಡ್ಡು, ಅದು ವೇಸ್ಟ್ ಆಗಬಾರ್ದು. ಸೊ ಈ ಹಾಸ್ಪಿಟ್ಯಾಲಿಟಿ ಅಂತ ಬಂದಾಗ ಆ ರಕ್ತ ವೇಸ್ಟ್ ಆಗಬಾರ್ದು. ಮತ್ತು ಯಾರು 9 ಇರುತ್ತೆ, 18 ಇರುತ್ತೆ, ತುಂಬ ಚೆನ್ನಾಗಿ ಆಧಾರ ಮಾಡ್ತಾರೆ, ಕಂಫರ್ಟ್ನೆಸ್ ಕೊಡ್ತಾರೆ. ಊಟ ಜಸ್ಟ್ ಒಂದು ಏನೋ ಒಂದು ಸಣ್ಣ ಮಾಡಿರೋದು, ನಾನು ಮಾಡಿರೋದೊಂದು ಏನೋ ಒಂದು ಸಣ್ಣ ಪದಾರ್ಥ ತಿನ್ನು ಅಂತಾರೆ. 2 ಅಂದರೆ ಏನೇನು ಬೇಕು ಎಲ್ಲ ಮಾಡಿಕೊಡ್ತಾರೆ, ಅದು ಬೇರೆ. ಇದು ಸಣ್ಣದು ಒಂದು ಇದೊಂದು ಟೀ ಕೊಡಿ, ಇದೆ ತಿನ್ನೋದು ಅಷ್ಟೇ. ಇದಿದೆ ನಮ್ಮ ಹತ್ರ, ಬಿಸ್ಕೆಟ್ ಕೊಡಲ್ಲ, ಬಿಸ್ಕೆಟ್ ಇದೆ ನಮ್ಮ ಹತ್ರ, ಒಂದು ಫ್ರೂಟ್ ಕಟ್ ಮಾಡಿ ಸ್ಪೆಷಲಾಗಿ ಹೋಗಿ ಮಾಡೋ ಅಂಥದ್ದೇನಿಲ್ಲ. ಈ ಸದ್ಯಕ್ಕೆ ಏನಿದೆ ಅದನ್ನು ಹಾಸ್ಪಿಟಾಲಿಟಿ ಕೊಡ್ತಕ್ಕಂಥದ್ದು ಒಂದು. ಆಮೇಲೆ ಎಲ್ಲರನ್ನೂ ಕೂಡ ಭಾಳ ಒಂದು ಕಡೆ ಸೇರಿಸ್ತಕ್ಕಂಥ ಒಂದು ವಿಚಾರ. ಆಮೇಲೆ 9 ಸೀರೀಸ್ ಅವರು ಎನಿಮಿಟಿ ಇಟ್ಕೊಳ್ಳೋದು ಭಾಳ ಕಮ್ಮಿ. ಎಲ್ಲ ಮನುಷ್ಯನಿಗೂ ಕೋಪ ಬರುತ್ತೆ, ಎಲ್ಲ ಮನುಷ್ಯನಿಗೂ ಹೇಳಿಬಿಡ್ತಾರೆ. ಬಟ್ ಈ 9 ಸೀರೀಸ್ ಅವರು ಯಾರನ್ನೂ ಬಿಟ್ಕೊಡಲ್ಲ. ಎಲ್ಲರನ್ನೂ ಒಂದು ಸಮೂಹದಲ್ಲಿ ಹಾಕ್ತಾರೆ. ನೀನು ಬಾ, ನಾನು ಬಾ, ಯಾಕೆ ನೀನು ಬರಲಿಲ್ಲ, ಯಾಕೆ ಬರಲ್ಲ, ಗಲಾಟೆ ಮಾಡ್ತಾರೆ. ಅಂದರೆ ಒಂದು ಕಡೆ ಸೇರ್ಸೋಕ್ಕೆ 9 ವೆರಿ ಇಂಪಾರ್ಟೆಂಟು. ತುಂಬ ಸತಿ ನೋಡಿದ್ದೀನಿ, ಈ 1 ಲೀಡರ್ ಇರ್ತಾರಲ್ಲ, ಜನಗಳನ್ನ ಸೇರಿಸ್ಬೇಕಾರೆ ಯಾರು ಅಂತಂದರೆ 9ನೇವ್ರು ಕೈ ಎತ್ತಾರೆ, ನಾನು ಜನಗಳು ಕರ್ಕೊಂಬರ್ತೀನಿ ಅಂತ. ಸೊ 9 ಒಂದು ಅದಕ್ಕೆ ಯೂನಿವರ್ಸಲ್ ನಂಬರ್ ಅಂತ ಕರಿತೀವಿ. ಸೊ ವೆನ್ ದಿ ಯೂನಿವರ್ಸ್ ಆಲ್ ಕಮ್ ಟುಗೆದರ್ ದೆನ್ ಇಟ್ ಈಸ್ 9. ಜನ ಸೇರಿಸ್ಬೇಕಾ? ಯಾರು ನಿಮಗೆ ಲಗ್ನ ಪತ್ರಿಕೆ ಹಂಚಿ ಜನ ಜಾಸ್ತಿ ಬರಬೇಕು ಅಂದರೆ ಈ 9 ಅವ್ರಿಗೆ ಕೊಡಿ. ಎಲ್ಲರ ಮನೆಗೆ ಹೋಗಿ ಒಂದು 4 ಜಾಸ್ತಿ ಮಾತಾಡಿ ಬರಲೇಬೇಕು, ಅಲ್ಲಿ ಒಳ್ಳೆಯ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳಿ ಹಾಸ್ಪಿಟ್ಯಾಲಿಟಿ ತೋರಿಸಿ ಅವ್ರನ್ನ ಕರ್ಕೊಂಬರ್ತಕ್ಕಂಥದ್ದೇ 9. ಈ 9 ಅವ್ರಿಗೆ ಸ್ವಲ್ಪ ಬೇಗ ಬಾಡಿ ಏಟು ಬೀಳ್ತಕ್ಕಂಥದ್ದು, ತಗಲ್ಸ್ಕೊಳ್ತಕ್ಕಂಥದ್ದು ಹೆಚ್ಚು. ಯಾಕಂದರೆ ಅವ್ರಿಗೆ ಏನೋ ಒಂದು ಸರ್ವಿಸ್ ಮಾಡಬೇಕು, ಸರ್ವಿಸ್ ಮೈಂಡ್ಸೆಟ್ ಜಾಸ್ತಿ ಇರೋದ್ರಿಂದ ಅದೆಲ್ಲಿ ಡೋರ್ ತೊಗೊಂಡ್ರೋ, ಕಾಲಿಗೆ ಏಟ್ ಮಾಡ್ಕೊಂಡ್ರೋ, ಅತಿ ಹೆಚ್ಚು ಈ ಸಣ್ಣ ಪುಟ್ಟ ಮೈನರ್ ಇಂಜುರೀಸ್ ಅಂತ ನಾವೇನು ಕರಿತೀವಿ, ಅದು 9 ಅವರೇ ಜಾಸ್ತಿ. ಬೇರೆಯವರೆಲ್ಲ ಕೇರ್ಫುಲ್ ಆಗಿರ್ತಾರೆ, 9 ಕೇರ್ಲೆಸ್ ಆಗಿರ್ತಾರೆ. ಒಂದು ಕೇರ್ಫುಲ್ ಆದರೆ ಇದು ಕೇರ್ಲೆಸ್ನೆಸ್ಸು ಓನ್ಲಿ ಫಾರ್ ದೇರ್ ಪರ್ಟಿಕ್ಯುಲರ್ ಬಾಡಿ. ಅದ್ರ ಜೊತೆಗೆ ಇವ್ರಿಗೆ 9 ಅವ್ರಿಗೆ ಸ್ವಲ್ಪ ಹಾಡಿನ ಹುಚ್ಚು ಜಾಸ್ತಿ. ಶುಕ್ರ 6 ಅಂತೀವಿ, ಹುಚ್ಚಿರೋದು 9ಗೆ. ಹಾಡಿನ ಹುಚ್ಚು ಜಾಸ್ತಿ. ಹಾಡು ಆಡ್ತಾರೋ ಬಿಡ್ತಾರೋ, ಒಟ್ಟಿನಲ್ಲಿ ಅವರು ದೇ ವಾಂಟ್ ಟು ಸಿಂಗ್ ದೆಮ್ಸೆಲ್ಫ್. ಆ ಒಂದು ಸಿಂಗಿಂಗಲ್ಲಿ ಅಥವಾ ಅವರ ಒಂದು ಹಾವಭಾವದಲ್ಲಿ ಸ್ವಲ್ಪ ಹಾಡನ್ನು ಮೆಲ್ಕಾಗ್ತಾ ಇರ್ತಾರೆ, ಸಿಂಗ್ ಮಾಡ್ತಾ ಇರ್ತಾರೆ. ದೇ ವಿಲ್ ಬಿ ಎಂಜಾಯಿಂಗ್. ಎಸ್ಪೆಷಲಿ ಗುಡ್ ಓಲ್ಡ್ ಸಾಂಗ್ಸ್ ಅಂತ ನಮಗೆ ಕೇಳ್ತೀವಿ, ಹಳೆಯ ಸಾಂಗ್ಸ್ ಬರ್ತಕ್ಕಂಥದ್ದು. ಯಾಕೆಂದರೆ ಯೂನಿವರ್ಸಲ್ಲಿ ಯಾವುದು ಹಳೇದು ರೆಕಾರ್ಡ್ ಆಗಿದೆಯೋ ಅದನ್ನು ರೀಕ್ಯಾಪ್ ಮಾಡ್ತಕ್ಕಂಥದ್ದು, ಹಿಸ್ಟ್ರಿ ರಿಪೀಟ್ಸ್ ಎಗೇನ್ ಅಂತ ತೊಗೊಂಬರ್ತಕ್ಕಂಥವ್ರೆ 9. ಈ 9 ಎನರ್ಜಿ ಆಫ್ ಮಾರ್ಸ್ ಅಂತ ಹೇಳ್ತೀವಿ. ಈ ಒಂದು ಜಾಗ ಇದು ಮಾರ್ಸ್ ಜಾಗ. ಅಂದರೆ ಮೇಲೆ ಇರ್ತಕ್ಕಂಥ ಬುಧ, ಕೆಳಗಡೆ ಇರ್ತಕ್ಕಂಥ ಚಂದ್ರ, ಇವೆರಡರ ಮಧ್ಯಭಾಗದಲ್ಲಿ ಇವೆರಡು ತಗೊಳ್ಳಿ, ಇವೆರಡರದ್ದು ಮಧ್ಯಭಾಗ. ಈ ಮಧ್ಯಭಾಗನೇ ಮಾರ್ಸು, ಇದು ಮಾರ್ಸ್, ಎರಡು ಮಾರ್ಸ್ ತೊಗೊಳ್ತಾರೆ. ಸೊ ಇನ್ ಕೇಸ್ ಈ ಕಡೆನೂ ರೆಡ್ ಡಾಟ್ ಹಾಕ್ಬೋದು, ಇಲ್ಲಿ ಈ ಕೆಳಗಡೆ ಅಂದರೆ ಶುಕ್ರನ ಮೇಲ್ಭಾಗ, ಗುರುವಿನ ಕೆಳಭಾಗ, ಅಥವಾ ಬುಧನ ಮೇಲ್ಭಾಗ, ಅಥವಾ ಚಂದ್ರನ ಬುಧನ ಕೆಳಭಾಗ, ಅಥವಾ ಚಂದ್ರನ ಮೇಲ್ಭಾಗ. ಈ ಒಂದು ಲೈನ್ ಅಂತ ನಾವು ಕರಿತೀವಿ. ಅಂದರೆ ಪಾಮ್ದು ಮಿಡ್ ಪಾಯಿಂಟ್. ಈ ಕಡೆ ಆದರೂ ಸರಿ, ಈ ಕಡೆ ಆದರೂ ಸರಿ, ರೆಡ್ ಕಲರ್ ಸ್ಕೆಚ್ ಪೆನ್ನಲ್ಲಿ ನಾವು ಆ ಮಾರ್ಕನ್ನು ಮಾಡಿದ್ರೆ ಅತ್ಯುತ್ತಮವಾಗಿರುತ್ತೆ. ಹಾಗೆ ಯಂತ್ರ ಕೊಟ್ಟಿದ್ದೀವಿ, ಯಂತ್ರನ ಬರೆಯೋದು ಮರಿಬೇಡಿ.
ರೆಡ್ ಕಲರ್ ಇಂಕ್ ಪೆನ್ನಲ್ಲೇ ಬರಿಬೇಕು. ರೆಡ್ ಕಲರ್ ಇಂಕ್ ಪೆನ್ನಲ್ಲಿ ಬರೆದು 2 ಬರಿಬೇಕಿಲ್ಲಿ, 2 ಬರೆದು 1 ಸುಡಬೇಕಾಗತ್ತೆ. ಇದನ್ನು ಮಂಗಳವಾರ ಮಾಡಬೇಕಾಗತ್ತೆ. ಇನ್ನೊಂದನ್ನು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು, ಯಾವುದೇ ರೀತಿಯ ಬೇರೆ ಒಂದು ವಿಚಾರ ಬೇಡ. ಸೊ ಮಂಗಳವಾರ ಬೆಳಿಗ್ಗೆ ಬರೀರಿ 2 ಯಂತ್ರ, ಸಂಜೆ 1 ತೆಗಿರಿ ಕ್ಯಾಶ್ ಬಾಕ್ಸಲ್ಲಿ, ಇನ್ನೊಂದು ತೆಗಿರಿ ಸಂಜೆ 6 ಗಂಟೆ 7 ಗಂಟೆ ಆದಮೇಲೆ ಸುಡಿ. ಮಂಗಳವಾರ ದಿವಸ ಜನವರಿಲಿ ಬರ್ತಕ್ಕಂಥ ಯಾವುದೇ ಮಂಗಳವಾರ ಆರಿಸ್ಕೊಳ್ಳಿ, ಬರೀರಿ. ಅಲ್ಟಿಮೇಟಾಗಿ ಪ್ರಾಬ್ಲಮ್ಮು ಯಾವುದೇ ರೀತಿ ಬರಲ್ಲ. ಮತ್ತು 1ಗೂ 9ಗೂ ಸ್ವಲ್ಪ ಸಾಮ್ಯತೆ ಸ್ವಲ್ಪ ಮೀಡಿಯಮ್ ಆಗಿದ್ರು ಕೂಡ ಎಲ್ಲ ವಿಚಾರದಲ್ಲೂ ಚೆನ್ನಾಗಿರುತ್ತೆ. ಬಟ್ ಒಂದು ಲೀಡರು ಒಂದು ಹಾಸ್ಪಿಟ್ಲಿಗೆ ಬಂದಾಗ ಸ್ವಲ್ಪ ಆಕ್ಸಿಡೆಂಟ್ ಒಂದು ಕಾಂಬಿನೇಷನು ಸೆಪ್ಟೆಂಬರಲ್ಲಿ ತೋರಿಸ್ತಾ ಇದೆ. ಸೊ ಸೆಪ್ಟೆಂಬರ್ ಮಂತಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಈ ಪ್ರೊಸೀಜರ್ಸ್ ನಾವು ಮಾಡಿಕೊಂಡು ಹೋದರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಇಷ್ಟು 9. ಓಕೆ, ವಾಟ್ ಈಸ್ ದ ನೆಗೆಟಿವ್ ಸೈಡ್ ಆಫ್ 9? ನೆಗೆಟಿವ್ ಸೈಡ್ ಆಫ್ 9 ಅಂದರೆ ಹಾಸ್ಪಿಟಾಲಿಟಿ ಓವರ್ ಡೂ ಮಾಡೋದು. ಇದ್ದಾಗ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು, ಆಮೇಲೆ ಹೋದ್ಮೇಲೆ ಮರ್ತೇ ಬಿಟ್ರು ಅಂತಾರೆ. ಈ ಜನಗಳ ಮೆಂಟಾಲಿಟಿ ಏನು ಅಂತಂದರೆ, ಇದ್ದಾಗಲೂ ಹಾಸ್ಪಿಟಾಲಿಟಿ ಮಾಡಬೇಕು, ಹೋದ್ಮೇಲೂ ಅವ್ರನ್ನ ಚೆನ್ನಾಗಿದೆಯೋ ವಿಚಾರಿಸ್ಕೊತಾ ಇರಬೇಕು. ಇವ್ರೇನು ಅಂದರೆ ಪ್ರೆಸೆನ್ಸಲ್ಲಿದ್ದಾಗ ಹಾಸ್ಪಿಟಾಲಿಟಿ, ಆ್ಯಬ್ಸೆಂಟಲ್ಲಿದ್ದಾಗ ಅವ್ರು ಮರ್ತೇ ಹೋಗ್ಬಿಟ್ಟಿರ್ತಾರೆ. ವೆನ್ ದೇ ಸಿ ಓ ಇವ್ರಿಗೆಲ್ಲ ಮಾಡಬೇಕು ಅಂತ ಬರುತ್ತೆ. ಅವ್ರು ಹೋದಾಗ ಅವ್ರು ಏನು ಮಾಡಿದ್ರು ಏನಿದ್ದಾರೋ ಅದು ಏನಂತಂದರೆ ಕಾಲ್ ಬ್ಯಾಕ್ ಅಂತ ಕರಿತೀವೋ ಅಥವಾ ಕಸ್ಟಮರ್ ಕೇರ್ ಅಂತ ಕರಿತೀವೋ, ಅಥವಾ ನೀವು ಏನು ಬೇಕಾದ್ರೆ ಕರ್ಕೊಳ್ಳಿ. ಯಾಕಂದರೆ ಒಂದು ಈಗ ಹೋಟ್ಲಿಗೆ ಹೋದ್ಮೇಲೆ ಕೀ ಕೊಡ್ತಾರೆ, ಕೀ ಕೊಟ್ಟಾಗಿದ್ದ ತಕ್ಷಣ ಹೋಗ್ತಾರೆ, ಒಬ್ಬರು ಫೋನ್ ಎತ್ತಿ ಮಾಡ್ತಾರೆ, ಹೇಗಿದೆ ಒಳಗಡೆ ಎಲ್ಲ, ಬೆಡ್ ಸರಿ ಹೀಗಿದೆಯಾ, ಬಾತ್ರೂಮಲ್ಲಿ ನೀರು ಬರ್ತಾಯಿದೆಯಾ, ಕಂಫರ್ಟ್ ಸ್ಟೇ ಇದೆಯಾ ಅಂತ ಕೇಳ್ತಾರೆ. ಆಮೇಲೆ ಅದು ಮುಗಿದ ಮೇಲೆ ಆಚೆ ಬರ್ತಾರೆ, ಕೀ ಕೊಡ್ತಾರೆ, ಹೌ ವಾಸ್ ದಿ ಸ್ಟೇ ಅಂತ ಕೇಳ್ತಾರೆ, ಸೂಪರ್ ಅಂತಾರೆ. ಹೋಗಾದ್ಮೇಲೆ ಒಂದು 2 ದಿವಸ ಬಿಟ್ಕೊಂಡು ಎನಿ ಥಿಂಗ್ ಯು ಫೇಸ್ಡ್ ಅಂತಾರೆ. ಈ ಥರ ಹಾಸ್ಪಿಟಾಲಿಟಿ ಕೇಳೋದು ನಾವು ಹೋಟ್ಲ್ ಇಂಡಸ್ಟ್ರಿಯಲ್ಲಿ ನೋಡಿರ್ತೀವಿ. ಇವ್ರದ್ದೇನು ಅಂದರೆ ಆ ಪ್ರೆಸೆನ್ಸಲ್ಲಿ ಮಾತ್ರ ಮಾಡ್ತಾರೆ, ಆ್ಯಬ್ಸೆನ್ಸಲ್ಲಿ ಮರ್ತುಬಿಟ್ಟಿರ್ತಾರೆ. ಸೊ ಅದೊಂದೇ ನೆಗೆಟಿವ್ ಪಾಯಿಂಟು. ಆಮೇಲೆ 9 ಹಾಸ್ಪಿಟಾಲಿಟಿ ನಂಬರ್ ಇರೋದ್ರಿಂದ 9 ಜಾಸ್ತಿ ಯೂಸ್ ಮಾಡ್ತಾರೆ. 9 ಈಸ್ ಎ ಯೂನಿವರ್ಸಲ್ ನಂಬರು. ಸ್ವಲ್ಪ ಆ ಯೂನಿವರ್ಸಲ್ಲಿ ಏನಾಗುತ್ತೆ ದೊಡ್ಡದಾಗಿರೋದ್ರಿಂದ ಒಬ್ರೊಬ್ರಿಗೂ ಕೂಡ ವಿಚಾರಿಸ್ಕೊಳ್ಳೋಕ್ಕೆ ಕಷ್ಟ ಆಗಿರೋದ್ರಿಂದ ಪ್ರೆಸೆನ್ಸಲ್ಲಿದ್ದಾಗ ಮಾತ್ರ ನೋಡ್ಕೊಳ್ತಾರೆ, ಆ್ಯಬ್ಸೆನ್ಸ್ ಇಲ್ಲದಾಗ ಇರಲ್ಲ. ದಟ್ ಈಸ್ ವಾಟ್ ಈಸ್ ಲೈಫ್ ಸೈಕಲ್ ಅಂತ ಹೇಳ್ತೀವಿ ನಾವು.